ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ಇವತ್ತು ಶನಿವಾರ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಗೆಯೇ ದೇವಸ್ಥಾನಕ್ಕೆ ಹೋಗಬೇಕು, ಹಾಗೆಯೇ ಹಾಲು ತರಲಿಗೂ ಕೂಡ ಹೋಗಬೇಕು. ಹಾಲನ್ನು ತಗೊಂಡು ಬಂದಿದ್ದೀನಿ. ಹಾಗೆಯೇ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ. ಟೈಮ್ ಸ್ವಲ್ಪ ಕಡಿಮೆ ಇದೆ, ಇವತ್ತು ಎದ್ದಿದ್ದೇ ಲೇಟ್ ಆಗಿಬಿಡ್ತು. ಆಂಟಿ ಹಾಗೂ ದೊಡ್ಡಮ್ಮ ಇಬ್ಬರು ಸೇರಿಕೊಂಡು ನೋಡ್ತಾ ಇರೋದು. ನಾನು ಕೂಡ ಕಾರ್ನ ಸೈಡ್ ಹಾಕಿಬಿಟ್ಟು ನಾನು ಕೂಡ ಒಳಗಡೆ ಹೋಗ್ತೀನಿ. ಗಾಯ್ಸ್, ಕೆಲಸಕ್ಕೆ ಹೋಗೋಕ್ಕೆ ಲೇಟ್ ಆಗಿರೋದ್ರಿಂದ ಆಂಟಿ ಹಾಗೂ ದೊಡ್ಡಮ್ಮನ ಅಲ್ಲೇ ಬಿಟ್ಬಿಟ್ಟು ಅವರು ಪೂಜೆ ಎಲ್ಲ ಮುಗಿದಾದ ನಂತರ ಮನೆಗೆ ಬರ್ತಾರೆ. ಹಾಗೆ ನಾನು ಸ್ವಲ್ಪ ಬೇಗನೆ ಹೊರಡಬೇಕು, ಕೆಲಸಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಬೇಗನೆ ಹೊರಡ್ತಾ ಇದ್ದೀನಿ. ನಾನು ಬೇಗನೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೇಗನೆ ಹೋಗಬೇಕು. ಟೈಮು ಕೂಡ ಇಲ್ಲ, ಇವತ್ತು ತುಂಬಾ ಲೇಟ್ ಆಗಿಬಿಟ್ಟೆ ನಾನು. ಹಾಗೆಯೇ ಇವತ್ತು ಸ್ಯಾಟರ್ಡೆ ಬೆಳಗ್ಗಿನ ಬ್ಲಾಗ್ ಇಷ್ಟೇ. ಹಾಗೆಯೇ ಇವತ್ತು ಇಷ್ಟೇ ವಿಡಿಯೋನ ಮಾಡ್ತಾ ಇರೋದು. ಜಾಸ್ತಿ ವಿಡಿಯೋ ಮಾಡಿಲ್ಲ ಈ ಸ್ಯಾಟರ್ಡೆ ಸ್ವಲ್ಪ ಬಿಸಿ ಇದ್ದೆ. ಹಾಗೆಯೇ ನೆಕ್ಸ್ಟ್ ವಿಡಿಯೋ ಸಂಡೇ ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸೇರಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಈ ಸೈಡಲ್ಲಿ ದೊಡ್ಡಮ್ಮ ಕೂತ್ಕೊಂಡಿದ್ದಾರೆ, ಹಾಗೆಯೇ ಅದೇ ಸೈಡಲ್ಲಿ ಕೂಡ ಆಂಟಿನೂ ಕೂಡ ಇದ್ದಾರೆ. ಹಾಗೆಯೇ ಈ ಸೈಡಲ್ಲಿ ಬಾಬು ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಕಿಚನಲ್ಲಿ ಅಕ್ಕನೂ ಕೂಡ ಬ್ರೇಕ್ಫಾಸ್ಟ್ ತೆಗಿತಾ ಇದ್ದಾರೆ. ಹಾಗೆಯೇ ಸಂಡೇ ಆಗಿರೋದ್ರಿಂದ ಎಲ್ಲರೂ ಆರಾಮಾಗಿ ಕೆಲಸ ಎಲ್ಲ ಮಾಡ್ತೀವಿ. ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಅಪ್ಪಮ್. ಇದನ್ನು ಕಳ್ಳನ್ನು ಮಿಕ್ಸ್ ಮಾಡಿರೋದು. ಇದು ದೋಸೆ ಥರನೇ ಇರುತ್ತೆ, ಬಟ್ ದೋಸೆ ಅಲ್ಲ. ಹಾಗೆಯೇ ಹುಳಿ ಟೇಸ್ಟು ಕೂಡ ಇರುತ್ತೆ. ಈ ಕಡೆ ಆಲೂಗಡ್ಡೆ ಕರಿನೂ ಕೂಡ ರೆಡಿಯಾಗಿದೆ. ಹಾಗೆಯೇ ನೋಡ್ಬೋದು, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸ್ವಲ್ಪ ಲೇಟಾಗಿ ಎದ್ದಿದ್ದೇನೆ ಇವತ್ತು. ಹಾಗೆಯೇ ಮಕ್ಕಳು ಕೂಡ ಎಲ್ಲರೂ ರೂಮಲ್ಲಿ ಮಲ್ಕೊಂಡಿದ್ದಾರೆ, ಯಾರೂ ಎದ್ದಿಲ್ಲ, ಎಲ್ಲರೂ ಮಲ್ಕೊಂಡೇ ಇದ್ದಾರೆ. ಅಂತ ಹೇಳಿದ್ರು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಅಂತ ಹೇಳಿದ್ರು. ಹಾಗೆಯೇ ನಾನು ಹೇಳಿದೆ, ನಾನು ರೆಡಿಯಾಗಿಲ್ಲ, ಇವಾಗ ಸ್ವಲ್ಪ ವಿಡಿಯೋ ಮಾಡ್ತೀನಿ, ಅದಕ್ಕೋಸ್ಕರ ಹೆಂಡತಿ ಹತ್ರ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೇಳಿದೆ. ನಿನ್ನೆನೂ ಕೂಡ ವಿಡಿಯೋ ಜಾಸ್ತಿ ಮಾಡಿಲ್ಲ, ಇವತ್ತು ಸ್ವಲ್ಪ ವಿಡಿಯೋ ಮಾಡೋಣ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅದಾದಮೇಲೆ ಅಭಿ ಕೂಡ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಿರೋದು. ಕರಿನ ತೊಗೊಂಡಿದ್ದಾನೆ. ಅಭಿಗೆ ಕರಿ ಬೇಡ ಅಂತ ಹೇಳ್ಕೊಂಡು ಅವನು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇರೋದು. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಲಾಸ್ಟ್ ನಾನೇ ಉಳಿದಿರೋದು. ಹಾಗೆಯೇ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಪ್ಲೇಟನ್ನು ತೊಗೊಂಡು ಬಂದೆ. ಹಾಗೆಯೇ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. ಮಕ್ಕಳೆಲ್ಲ ಟೀ ಕುಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಹಾಗೆಯೇ ಕೇರಳದಲ್ಲಿ ಮಳೆನೂ ಕೂಡ ಕಡಿಮೆ ಇದೆ. ಸ್ಕೂಲ್ ನಾಳೆ ಓಪನ್ ಆಗೋ ಚಾನ್ಸಸ್ ಇದೆ. ಒಳಗಡೆ ನಾನು ಕುಂತ್ಕೊಂಡಿರುವಾಗ ಹೊರಗಡೆಯಿಂದ ಆಂಟಿಯವರು ಹತ್ರ ಹೇಳಿದ್ರು, ಏನೋ ಮೊಟ್ಟೆ ಸಿಕ್ಕಿದೆ ಅಂದ್ಕೊಂಡು. ಯಾವ ಮೊಟ್ಟೆ ಅಂತ ಗೊತ್ತಿಲ್ಲ. ಹಾಗೆಯೇ ದೊಡ್ಡಮ್ಮ ಹೇಳಿದ್ರು, ಇದು ಹಾವಿನ ಮೊಟ್ಟೆನೇ ಅಂದ್ಕೊಂಡು ಡೌಟ್ ಇದೆ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ನಾನು ಬಂದೆ ಹೊರಗಡೆ, ಏನಪ್ಪ ಮೊಟ್ಟೆ ಇದು ನೋಡೋಣ ಅಂದ್ಕೊಂಡು. ಮನೆ ಎದುರುಗಡೆ ಇರೋ ರೋಡ್ ಸೈಡಲ್ಲೇ ಇಲ್ಲಿ ಸ್ವಲ್ಪ ಗಿಡಗಳನ್ನ ನೆಟ್ಟಿದ್ದೆ. ಹಾಗೆಯೇ ಅಲ್ಲಿ ತುಂಬಾ ಗಿಡಗಳು ಬೆಳೆದಿರೋದ್ರಿಂದ ಅದು ಕ್ಲೀನ್ ಮಾಡೋ ಟೈಮಲ್ಲಿ ಅವರಿಗೆ ಮೊಟ್ಟೆ ಕಾಣಿಸ್ತು. ಹಾಗೆಯೇ ಆ ಮೊಟ್ಟೆ ಏನಪ್ಪ ಅಂತ ನೋಡೋಣ ಅಂದ್ಕೊಂಡು ಬಂದೆ. ಅವರು ಆ ಕಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ನೋಡ್ಬೋದು, ಸಣ್ಣ ಸಣ್ಣ ಮೊಟ್ಟೆ ಥರ ಕಾಣ್ತಾ ಇದೆ ಅದು. ನಮ್ಮ ಮನೆಯ ಸುತ್ತಮುತ್ತಲು ಹಾವುಗಳು ಆವಾಗವಾಗ ಕಾಣಿಸ್ಕೊಳ್ತಾ ಇರ್ತವೆ. ಹಾಗಾಗಿ ಇದು ಹಾವಿನ ಮೊಟ್ಟೆನೇ ಆಗಿರ್ಬೋದು ಅಂದ್ಕೊಂಡು ಡೌಟ್ ಆಯಿತು ನನಗೆ. ಹಾಗೆಯೇ ಮಣ್ಣನ್ನು ನೋಡ್ಬೋದು, ಮಣ್ಣನ್ನು ಒಳಗಡೆ ಮೊಟ್ಟೆ ಇಟ್ಟಿದೆ. ಹಾಗೆಯೇ ಇದು ಮಣ್ಣಿನೊಳಗೆ ಇಡೋದ್ರಿಂದ ಇದು ಹಾವಿನ ಮೊಟ್ಟೆ ಅಲ್ಲ ಅಂತ ನಾನು ತಿಳ್ಕೊಂಡೆ. ಹಾಗೆಯೇ ಎಲ್ಲ ಮೊಟ್ಟೆನ ಕಲೆಕ್ಟ್ ಮಾಡಿಕೊಂಡು ಭಾವನಿಗೆ ತೋರಿಸೋಣ ಅಂದ್ಕೊಂಡು ಒಂದು ಇದರಲ್ಲಿ ಹಾಕ್ಕೊಂಡು ನಾನು ತೊಗೊಂಡು ಬಂದೆ. ಅವ್ರು ನೋಡ್ತಿದ್ದಂಗೆ ಹೇಳಿದ್ರು, ಇದು ಹಾವಿನ ಮೊಟ್ಟೆ ಎಲ್ಲ ಯಾವುದೋ ಓತಿ ಕಾಟ ಆಗಿರ್ಬೋದು ಅಂದ್ಕೊಂಡು ಹೇಳಿದ್ರು. ಅದೇ ಮಧ್ಯಾಹ್ನದ ಊಟಕ್ಕೋಸ್ಕರ ಚಿಕನ್ ಕೂಡ ರೆಡಿಯಾಗಿದೆ. ಹಾಗೆಯೇ ಸೈಡಲ್ಲಿ ಬಿರಿಯಾನಿನೂ ಕೂಡ ರೆಡಿಯಾಗಿದೆ. ಸಾಂಬಾರಿಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ಚಿಕನ್ ಡ್ರೈ ಆಗಿರೋದ್ರಿಂದ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಓಕೆ ಗಾಯ್ಸ್, ನಿನ್ನೆ ವಿಡಿಯೋ ಇವತ್ತಿನ ವಿಡಿಯೋ ಎರಡು ಸೇರಿಕೊಂಡು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ಕೂಡ ಮುಗಿಸೋ ಟೈಮ್ ಆಗಿದೆ. ಹಾಗೆಯೇ ಮಧ್ಯಾಹ್ನದವರೆಗಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಹಾಗೆಯೇ ಮಧ್ಯಾಹ್ನದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಹಾಗೆಯೇ ಜಾಸ್ತಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋ ನನ್ನ ಚಾನಲ್ನ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಹಾಗೆಯೇ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಓಕೆ ಎಲ್ರಿಗೂ ಬಾಯ್.